ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NVS Techlogs. ಬ್ರೋ, ಗಾಡಿ ಅಂತೂ ಬಟಾಣಿ ಖಾಲಿ ಮಾಡ್ಕೊಂಬಂದು ಒಂದಿನ ಮನೇಲಿದ್ದೆ. ಮತ್ತು ಲೋಡಿಂಗ್ ಅಂತೂ ಸೆಟ್ ಆಗಿದೆ. ಎಲ್ಲಿಗೆ ಅಂದರೆ ಇದು ಬಂದು ಅನಂತಪುರದಿಂದ ಲೋಡ್ ಆಗುತ್ತೆ. ಎಲ್ಲಿಗೆ ಅಂದರೆ ಅಯೋಧ್ಯೆಗೆ. ಬಾಡಿಗೆಗಳು, ಬಾಡಿಗೆಗಳು ಇದಿಲ್ಲ, ಹೋಗಲೇಬೇಕು, ಬೇರೆ ಏನೂ ಇಲ್ಲ. ಬನ್ನಿ ಈಗ ಎಲ್ಲಿಗೆ ಅಂದರೆ ಅನಂತಪುರ ಅಂದರೆ ಅನಂತಪುರ ನಿಯರು. ಅವರೆಲ್ಲ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಲೊಕೇಶನ್ ನೋಡಿಕೊಂಡು ನೈಟ್ ಆಲ್ಟ್ಗೆ ಹೋಗ್ಬೇಡ. ಅಲ್ಲಿಗೆ ನಾಳೆ ಅಂತೂ ಖಾಲಿ ಲೋಡ್ ಆಗುತ್ತೆ. ಅಲ್ಲಿಂದ ನಾಳೆ ಬಿಡೋಣ. ಈ ನಮ್ಮ ಡ್ರೈವರ್ ಅಂತೂ ಬರ್ತಿದ್ದಾರೆ, ಕೋಲಾರದವರು. ಫ್ರೆಂಡು ಅಂದರೆ ಹಳೆ ಫ್ರೆಂಡು. ಅವ್ರನ್ನ ಕರ್ಕೊಂಡು ಹೋಗೋಣ. ಬನ್ನಿ ಈಗ ಅನಂತಪುರಗಂತೂ ಹೋಗೋಣ. ಅನಂತಪುರ ಅಲ್ಲ, ಲೊಕೇಶನ್ ಕಳಿಸ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ ಈಗ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಗುರು, ನಮ್ಮ ಡ್ರೈವರ್ ಅಂತೂ ಬಂದರು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೊಕೇಶನ್ ಹಾಕಿದ್ದಾರೆ ಗುರು. ಎಲ್ಲಿ ಅಂದರೆ ಸುಮಾರು 400 ಚಿಲ್ಲರೆ ಹೋಗ್ಬೇಕು, 400 ಕಿಲೋಮೀಟ್ರ್ ಹೋಗ್ಬೇಕು. ಎಲ್ಲಿ ಅಂದರೆ ಶ್ರೀಶೈಲಂ ಹತ್ರ ಎಲ್ಲೋ ಬರುತ್ತೆ ನೋಡಿ. ಬಾಗೇಪಲ್ಲಿ ಹತ್ರ ಹೋಗ್ತಾ ಇದ್ದೀನಿ. ನೈಟಲ್ಲಿ ಆಲ್ಟ್ ಆಗ್ಬಿಟ್ಟು ಮಾರ್ನಿಂಗ್ ಲೋಡ್ ಆಗುತ್ತೆ. ಈಗಂತೂ ಬಾಗೇಪಲ್ಲಿ ರೀಚ್ ಆಗಿದ್ದೀನಿ. ಬನ್ನಿ ಹೋಗೋಣ. ಇಲ್ಲೇ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬೇಡ. ಮತ್ತು ಆಂಧ್ರದಲ್ಲಿ ಜಾಸ್ತಿ ಅಲ್ವಾ ರೇಟು. ಇವರು ತೋಟಕ್ಕಂತೂ ಬಂದ್ವಿ ನೋಡಿ. ಇದೆ ಬಾಳೆಕಾಯಿ ಲೋಡ್ ಮಾಡೋದು. ಇದನ್ನು ಸಿಪ್ಪೆ ಕಟ್ ಮಾಡಿ ಲೋಡ್ ಮಾಡ್ತಾರೆ. ಅದೇಗೆ ಅಂತ ತೋರಿಸ್ತೀನಿ ನೋಡಿ. ಆಂಧ್ರದಲ್ಲಂತೂ ಆಲ್ಮೋಸ್ಟ್ ಬಾಳೆಕಾಯಿ ಜಾಸ್ತಿ ಬೆಳೀತಾರೆ. 4 ಗಂಟೆ ಆಯಿತು ಗುರು. ಅರ್ಧ ಗಾಡಿ ಲೋಡ್ ಮಾಡಿದ್ದಾರೆ ಇವರು, ಅಣ್ಣವರು. ಎಷ್ಟೊತ್ತಾಗುತ್ತೋ ಏನು ಕತೆನೋ. ಲೇಟ್ ಆಗುತ್ತೆ, ಒಂದು 8 ಗಂಟೆ 9 ಗಂಟೆ ಆಗಬಹುದು. ನೋಡಿ ಒಳಗಡೆ ನೀರು, ಆ ಶಾಂಪು ನೀರೆಲ್ಲ ಈ ಥರ ಅದ್ಬಿಟ್ಟು ಇದು ಮಾಡ್ತಾರಲ್ಲ, ಅದಕ್ಕೆ ನೋಡಿ ಯಾವ ಥರ ಬೀಳ್ತಿದೆ ನೀರು. ಇವರು ಈ ಆಂಧ್ರ ತೋಟಗಳಿಗೆ ಬಂದರೆ ನೋಡಿ ಯಾವ ಥರ ರೋಡ್ಗಳಲ್ಲಿ ರಿವರ್ಸ್ ಹಾಕಬೇಕು ನೋಡಿ. ಮಿರರಲ್ಲಿ ನೋಡಿ. ಸಣ್ಣ ರೋಡಲ್ಲಿ ಕರ್ಕೊಂಡು ಹೋಗ್ತೀವಿ, ಏನು ಮಾಡೋಂಗಿಲ್ಲ. ಕಚ್ಚಾ ಮಾಲ್ ಲೋಡ್ ಮಾಡಕ್ಕೆ ಬಂದರೆ ಇದೆಲ್ಲ ತಪ್ಪಿದ್ದಲ್ಲ. ಗಾಡಿ ಎಲ್ಲ ಕ್ರಾಚಸ್ ಬೀಳುತ್ತೆ. ಕ್ರಾಚಸ್ ಬೀಳುತ್ತೆ ಅಂದರೆ ಏನು ಮಾಡೋಂಗಿಲ್ಲ. ಟಾರ್ಪಲ್ ಅಂತೂ ಹಾಕ್ತಿದ್ದಾರೆ ಅವರು. ಎಲ್ಲ 6 ಜನ ಆಗ್ತಾ ಇದ್ದಾರೆ ಗುರು. ಟಾರ್ಪಲ್ ಫುಲ್ ಸೇಫ್ಟಿ ಆಗಿ. ಫುಲ್ ಹಿಲ್ ಸ್ಟೇಷನ್ ಗುರು. ಫುಲ್ ಘಾಟಲ್ಲೇ ರೋಡ್, ಸಿಂಗಲ್ ರೋಡ್. ಇದೇನು ಘಾಟ್ ಮಾತ್ರ ರೋಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಮುಂದೆ ಚೆನ್ನಾಗಿರ್ಬೇಕು. ಏನಾಗಿದೆ ಏನೋ ಗೊತ್ತಿಲ್ಲ. ಟೋಲ್ ರೋಡು, ಹಿಂದೆ ಟೋಲ್ ಎಲ್ಲ ಕಟ್ಟಾಗಿದೆ. ಈ ಘಾಟ್ ಒಂದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಏನಾದರೂ ಸಿಂಗಲ್ ರೋಡ್ ಇರಬಹುದು, ಆಮೇಲೆ ಚೆನ್ನಾಗಿರ್ಬೋದು. ಬನ್ನಿ ನೋಡೋಣ ಗುರು. ಈ ರೋಡ್ ಬಂದು ಮಾಚರ್ಲ ಮೇಲೆ ಹೈದರಾಬಾದ್ ರೀಚ್ ಆಗುತ್ತೆ. 150 ಕಿಲೋಮೀಟರ್ ಇದೆ. ಲೋಡಿಂಗ್ ಪಾಯಿಂಟಿಂದ ಹೋಗ್ತಾ ಇದೀವಿ. ಬನ್ನಿ, ಎಲ್ಲ ಫಾರೆಸ್ಟ್ ಏರಿಯಾ ಗುರು. ಸ್ವಲ್ಪ ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿದೆ. ಟೋಲ್ ರೋಡ್, ನ್ಯಾಷನಲ್ ಹೈವೇ, ಸಿಂಗಲ್ ರೋಡು, ಚೆನ್ನಾಗಿದೆ ರೋಡ್. ಬನ್ನಿ. ಆಂಧ್ರ ಪ್ರದೇಶ್ ಕ್ಲೋಸ್, ತೆಲಂಗಾಣ ಎಂಟ್ರಿ. ಈ ಬ್ರಿಡ್ಜೆ ನೋಡಿ. ಈ ಬ್ರಿಡ್ಜಿಗೆ ಹತ್ತು ಕಡೆ ಆಂಧ್ರ, ಈ ಬ್ರಿಡ್ಜ್ ದಾಟಿದ್ರೆ ತೆಲಂಗಾಣ. ಹೈದರಾಬಾದ್ 150 ಕಿಲೋಮೀಟರ್ ಇದೆ. ಡ್ಯಾಮ್ ನೋಡಿ, ಡ್ಯಾಮ್ ಯಾವ ಥರ ಇದೆ. ಯಾವುದು ಗುರು ಡ್ಯಾಮ್ ಇದು? ಯಾವುದದು? ಶ್ರೀನಿವಾಸ ಸಾಗರ ಡ್ಯಾಮ್. ದೊಡ್ಡದು ಡ್ಯಾಮ್ ಇದು. ರಾತ್ರಿ ಹೈದರಾಬಾದ್ ನಿಯರ್ ತನಕ ಓಡಿಸ್ದೆ, ಮತ್ತೆ ಆಗ್ಲಿಲ್ಲ, ನಿದ್ದೆ ಬಂದ್ಬಿಡ್ತು.
ಬರ್ಸ್ಬಿಟ್ಟು ನಮ್ಮ ಡ್ರೈವರ್ ಅಣ್ಣಗೈತಂತ ಕೊಟ್ಟು ಮಲಗಿಬಿಟ್ಟೆ. ಈಗ ಹೈದ್ರಾಬಾದ್ ಬಿಟ್ಟು ಬರ್ತಾ ಇದ್ದಾರೆ. ಇನ್ನೇನು 9 ಗಂಟೆ ಆಗಿದೆ. ಎಲ್ಲಾದರೂ ತಿಂಡಿ ಮಾಡಿಬಿಟ್ಟು ಹೋಗೋಣಂತೆ ಬನ್ನಿ. ಮತ್ತೆ ಡ್ಯೂಟಿ ಅಂತೂ ಎಕ್ಸ್ಚೇಂಜು 10 ಗಂಟೆ ಆಯಿತು. ಗುರು ತಿಂಡಿ ಏನಾನ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲಾದರೂ ಹೋಟ್ಲಲ್ಲಿ ಇಲ್ಲ ಅಡುಗೆ ಮಾಡ್ಕೊಂಬೇಡ, ಟೈಮ್ ಇದೆ ಆರಾಮಾಗಿ. ಗುರು ಹಾಗೆ ನಿಲ್ಲಿಸಿ ಗಾಡಿ ಸೈಡ್ಗೆ ಹಾಕಿ ಅಡುಗೆ ಮಾಡ್ತಾ ಇದ್ದೀನಿ. ರೈಸ್ ಅಂತೂ ಆಯಿತು, ಮತ್ತೆ ಸಾಂಬಾರ್ಗೆ ಇಟ್ಟಿದ್ದೀನಿ. ಸಾಂಬಾರು ಇದೆ, ಬೇಳೆ ಎಲ್ಲ ಇದೆ, ಅದರಿಂದ ಸಾಂಬಾರೇ ಮಾಡಬೇಡ ಅಂತ ಸಾಂಬಾರ್ಗಂತೂ ಇಟ್ಟಿದ್ದೀನಿ. ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗೋಣ. ಅಲ್ಲಿನ ಹೋಗಿ ಏನು ಕತೆ ನೋಡ್ಬೇಕು ಗುರು. ಪ್ರಯೋಗರಾಜ್ ಮೇಲೆ ಹೋಗ್ಬೇಕು, ಬಟ್ ಫುಲ್ಲು ಕ್ರೌಡ್ ಇದೆ. ರೆಡ್ ಝೋನ್ ಎಲ್ಲ ರೋಡು ಫುಲ್ ಜಾಮ್ ಇದೆ ಅಂತೆ. ಮುಂದೆ ನೋಡ್ಬೇಕು ಹೋಗಿ ಯಾವ ರೋಡಲ್ಲಿ ಹೋಗೋದು ಅಂತ. ಹೋಗ್ತಾ ಇರೋಣ, ನೋಡೋಣ. ಮಹಾರಾಷ್ಟ್ರ RTO ಅಂತೂ ಎಂಟ್ರಿ. ಮುಂದೆ ಗಾಡಿ ಹೋಗ್ತಿದೆ. ಆ ಗಾಡಿನೂ ಏನೋ ಲೋಡ್ ಆಗಿರ್ಬೇಕು, ಕೋಲಾರ ಗಾಡಿ. ಗುರು ಆ ಗಾಡಿ ಮಾಮೂಲಿ ಇಲಾಹಾಬಾದ್ ಅಂದರೆ ಪ್ರಯಾಗ್ರಾಜ್ಗೆ ಆ ಗಾಡಿನೂ. ಅವರು ಬರ್ತಿದ್ದಾರೆ, ನಾನು ಬಂದು ಇಲ್ಲಿ ಡೀಸೆಲ್ ಹಾಕ್ಸಿದ್ದೀನಿ ಬಾರ್ಡ್ರ್ ಬಿಟ್ಟು ಮುಂದೆ. ಮತ್ತು ಇಲ್ಲಿ ಡೀಸೆಲ್ ಹಾಕ್ಕೊಂಡು ಓಡೋಣ ಆರಾಮಾಗಿ ಬನ್ನಿ. ಅಂದರೆ ಕಾರುಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ ಗುರು. ಎಲ್ಲ ಕುಂಭಮೇಳಕ್ಕೆ ಹೋಗೋದಕ್ಕೆ ಸುಮಾರು ಕಾರುಗಳು ಬರ್ತಿದ್ದಾವೆ. ಅಂತೂ ಇಂತೂ ಈ ಮಹಾರಾಷ್ಟ್ರ ಪಾಂಡ್ರಗೌಡ ಬಾರ್ಡ್ರ್ ಬಿಟ್ಟ ಮೇಲೆ ರೋಡ್ ಎಲ್ಲ ಕಿತ್ತೋಗಿತ್ತು. ರೋಡ್ ಒಂದು ಹಾಕಿದ್ದಾರೆ ಗುರು, ನೋಡಿ ಆ ಸೈಡ್ ಹಾಕಿದ್ದಾರೆ, ಹೊಸದಾಗಿ ಹಾಕ್ತಿದ್ದಾರೆ. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ, ಅಲ್ಲಿ ಹಾಕ್ತಿದ್ದಾರೆ. ಯಾಕಂದರೆ ಒಂದು 3-4 ವರ್ಷ ಏನು ಟೆನ್ಷನ್ ಇಲ್ಲ. 3-4 ವರ್ಷ ಇಲ್ಲ, ನೆಕ್ಸ್ಟ್ ಮಳೆಗಾಲ ಆದಮೇಲೆ ಗೊತ್ತಾಗುತ್ತೆ ಇದ್ರ ಬಂಡವಾಳ. ಚೆನ್ನಾಗಿ ಹಾಕಿದರೆ ಒಂದು 2-3 ವರ್ಷ ಇರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಮಳೆಗಳು ಬಿದ್ದರೆ ಹೊರಟೋಗುತ್ತೆ. ನೋಡಿ ಇನ್ನು ಮಾರ್ಕು ಸಹ ಹಾಕಿಲ್ಲ. ರೋಡ್ ಈಗ ಎಲ್ಲೂ ಚೆನ್ನಾಗಿಲ್ಲ ಅಂತೇನಿಲ್ಲಪ್ಪ. ಜಬಲ್ಪುರಿಂದ ಬೆಂಗಳೂರು ತನಕ ಸೂಪರ್ ಆಗಿದೆ. ನನಗೆ ನಾಗ್ಪುರ ಒಂದು 80 ಇದೆ, ಆರಾಮಾಗಿ ಒಂದು 70ರಲ್ಲಿ ಹೋಗ್ತಾ ಇದ್ದೀನಿ. ನಾಗ್ಪುರ ಸಿಟಿ ಏನು ಟ್ರಾಫಿಕ್ ಇದೆ ಗುರು ಇವತ್ತು. ಕಾರ್ನವರೇ ಜಾಸ್ತಿ, ಎಲ್ಲ ಕುಂಭಕ್ಕೆ ಹೋಗೋರು ತುಂಬ ಜನ ಇದ್ದಾರೆ. ನೋಡೋಣ, ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕುಂಭಮೇಳಕ್ಕೆ, ಆದರೆ ಹೋಗೋಣ. ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡರ್. ಎಕ್ಸಿಟ್ ಕಾಟ ನೋಡಿ, ಕಾಟ ಮೇಲೆ ನಿಂತ್ಕೊಬೇಕು. ಇಲ್ಲಿ ಮೂರು ಲೈನ್ ಬಿಟ್ಟಿದ್ದಾರೆ. ಗಾಡಿ ಪಾಸಿಂಗ್ ಇದೆ. MP ಬಾರ್ಡರ್, ಮಧ್ಯಪ್ರದೇಶ ಎಂಟ್ರಿ. ಕರ್ನಾಟಕ ಗಾಡಿ ಕಾರುಗಳಂತೂ ಸರಿಯಾಗಿ ಹೋಗ್ತಿದ್ದಾವೆ. ನೋಡಿದ್ರು K25 ಯಾವುದು ಚಿಕ್ಕದು ಅದರಲ್ಲಿ ಬಂದಿದ್ದಾರೆ. ಏನು ಆರಾಮಾಗಿ ಬರ್ಬೋದು. ಹಿಂದೆ ಒಂದಿಬ್ರು, ಮುಂದೆ ಒಂದಿಬ್ರು, 4 ಜನ ಆರಾಮಾಗಿ ಶಿಫ್ಟು ಆ ಥರ ಕಾರಲ್ಲಿ ಬರ್ಬೋದು ಕುಂಭಮೇಳಕ್ಕೆ. ಖಾನ್ ಸಾಬ್ ಹೋಟ್ಲ್ ಹತ್ರ ಅಂತೂ ಬಂದ್ವಿ. ಬಂದು ಇಲ್ಲಿ ಸ್ವಲ್ಪ ಸಿಲಿಂಡ್ರಿಗೆ ಗ್ಯಾಸ್ ತುಂಬಿಸ್ಕೊಂಡು ಟೀಗೆ ಕುಡ್ಕೊಂಡು ಹೋಗೋಣ. ಫಸ್ಟ್ ಗ್ಯಾಸ್ ತುಂಬಿಸ್ಬೇಕು ಗುರು. 2-3 ಟ್ರಿಪ್ಪಿಂದ ಅದೇ ಆಯಿತು, ಫುಲ್ ಖಾಲಿ ಆಗ್ಬಿಟ್ಟಿದೆ. ಬನ್ನಿ
ಗುರು ಕಾನ್ಸೋ ಹೋಟ್ಲ್ ಹತ್ರ ಅಂತೂ ಒಂದು ಮೈಸೂರು ಗಾಡಿ ಬಸ್ಸು, ಮಿನಿ ಬಸ್ಸು. ಈ ಮಕ್ಕಳು ಎಲ್ಲ ಇದ್ದಾರೆ ಗುರು, ಕುಂಭಮೇಳ ಹೋಗ್ತಾ ಇದ್ದಾರೆ. ಅದು ಯಾವ ಥರ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳೆಲ್ಲ ಇದ್ದಾರೆ ಅದರಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಗಾಡಿ ಒಂದು ಬಂತು, ಎಮ್ಮೆನ್ನ. ಅದೆಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಸೈಡ್ ಹೊಡೆದವರು ಹೋಗ್ತಾ ಇದ್ದಾರೆ ಮುಂದೆ. ಮೋಸ್ಟ್ಲಿ ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ಹಿಟಾಚಿ ಏನು ಗುರು, ಹಿಟಾಚಿ ಹೊಡ್ತಿದೆ ಗುರು. ಏನೋ ಲಾರಿ, ಕಾರು, ಅದು ಗುಜರಾತ್ ಕಾರು. ಹಿಟಾಚಿ ಕೆಲಸ ಮಾಡ್ತಿದ್ರೆ ಸೆಂಟ್ರಲ್ಲಿ ಡಿವೈಡ್ರಲ್ಲಿ ಅದಕ್ಕೆ ಹೋಗಿ ಹೊಡೆದಂಗಿದೆ. ಯಾವ್ಯಾವ ಥರ ಭಯಂಕರ ಆಕ್ಸಿಡೆಂಟ್ಗಳಾಗ್ತಾವ ಈ ರೋಡ್, ಈ ಸೈಡ್ ಅಂತೂ. ಕಾರ್ ಎಲ್ಲೋಡಿ ಕಾರ್, ಎಲ್ಲಿ ನೋಡ್ಲಿ ಕಾರೇ ಗುರು. ಕಾರುಗಳು. ಈ ಫೆಬ್ರವರಿ ಮುಗಿಯೋ ತನಕ ಅಷ್ಟೇ, ಕುಂಭಮೇಳ ಆಗೋ ತನಕ ಈ ರೋಡಲ್ಲಂತೂ ಬರೀ ಕಾರೇ. ಇಷ್ಟೊತ್ತಿನಲ್ಲಿ ಕಾರ್ ನೋಡೋಣ ಅಂದ್ರೆ ಇರ್ತಾ ಇರಲಿಲ್ಲ. ಈ ರೋಡ್ ತುಂಬ ಕಾರುಗಳೇ ಇದಾವೆ. ಗುರು, ಈ ವಿಡಿಯೋ ಲೆಂತಿ ಆಯಿತು. ನಾನು ಅಂತೂ ಅಂದ್ಕೊಂಡಿದ್ದೀನಿ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ. ಕುಂಭಮೇಳ ಪ್ಲಸ್ ಅಯೋಧ್ಯ ಎರಡು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 100% ಹೋಗ್ತೀನಿ. ಈ ವಿಡಿಯೋ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಎಲ್ಲ ದೇವಸ್ಥಾನ ಹೋಗೋದೇ ಇರುತ್ತೆ. ನೀವು ನೋಡ್ತಾ ಇರಿ, ಹೀಗೆ ನೀವು ಸಪೋರ್ಟ್ ಮಾಡ್ತೀರಿ ಪ್ಲೀಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್.